ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಮಾರ್ಕೆಟ್ನ ಬೇಡಿಕೆಗಳ ಹೊರತಾಗಿ ಕೂಡ. ಅಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬ್ಕೊಂಡಂತ ಟೀಮ್ ನಂದು. ಕೆಲವು ಸಲ ಎಲ್ಲೋ ಒಂದು ಸ್ವಲ್ಪ ಎಡವಿದೀವಿ ಅದಾದ್ಮೇಲೆ. ಬಟ್ ಈ ಸಿನಿಮಾದ ಇಂಟೆನ್ಷನ್ ಅದೇ, ಅಂದ್ರೆ ಒಂದು ಒಳ್ಳೆ ಕಥೆಯನ್ನ ಹೇಳಬೇಕು ಅಂತ. ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಒಂದು ರೂಪಾಂತರ. ಅಂದ್ರೆ ನಾನು ಅದನ್ನ ತುಂಬಾ ಪ್ರೀತಿಯಿಂದ ಹೇಳ್ಕೋಬಹುದು, ಯಾಕಂದ್ರೆ ಇದರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಅವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ದೀನಿ. ಬಿಟ್ರೆ ಇದು ಇವರ ಕನಸು, ಇವರನ್ನ ಕಂಡಂತ ಕನಸು. ಆ ಕಾರಣದಿಂದ ನಾನು ಹೇಳ್ಬೋದು ಇದೊಂದು ಒಳ್ಳೆಯ ಸಿನಿಮಾ ಅಂತ, ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆಗಳಿರುತ್ತೆ. ಅವರು ರೂಪಾಂತರಗೊಳ್ಳುವುದೇ ಈ ಸಿನಿಮಾದ. ಯಾವುದೋ ಒಂದು ಜೀವನದ ಒಂದು ಮಗ್ಗಲಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂತ ಬದಲಾವಣೆಯನ್ನು ತುಂಬಾ ಸುಂದರವಾಗಿ ಮಿಥಿಲೇಶ್ ಬರೆದಿದ್ದ. ಇವನು ಬೈಕೋಬೇಡಿ, ಇವನು ಚಿಕ್ಕವನೇ. ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇರಳದವನು, ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗೇ ಆಗಿದ್ದಾನೆ. ಅವನ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನಾವು ಕ್ಷಮಿಸ್ಬೋದಲ್ವಾ. ಸೊ ಇದು ಮಿಥಿಲೇಶ್ ಅಂತ. ಇದು ನಮ್ಮ ತಂಡ. ಅಂಡ್ ಮಿಥುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ನಾವು ಯಾವಾಗಲೂ ಹೇಳ್ತೇವೆ ನಮ್ಮ ಸಿನಿಮಾ ಚೆನ್ನಾಗಾಗಬೇಕಾದ್ರೆ ಇಬ್ರು ಇರಲೇಬೇಕು. ಅದೊಂದು ಪ್ರವೀಣ್ ಶ್ರೀಯಾನ್ ಇದ್ರೆ ಸಿನಿಮಾಟೋಗ್ರಫರ್ ಮತ್ತೆ ಎಡಿಟರ್, ಜೊತೆಗೆ ಭುವನ್ ಅಂತ ಮಾಡಿದ್ದಾರೆ, ಜೊತೆಗೆ ಮಿಥುನ್ ಅವರ ಮ್ಯೂಸಿಕ್. ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ, ಕಿತ್ತಾಳೆ ಅಂತ. ಅಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು. ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್. ಯಾವತ್ತು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು, ಮಾಧ್ಯಮದವರೇ ನಮ್ಮನ್ನ ಮೇಲೆ ಹಾಕ್ಬೇಕು. ನಾವು ಅದನ್ನ ಹೇಳಿದ್ರು ಸುಳ್ಳಾಗುತ್ತೆ, ಯಾಕಂದ್ರೆ ಎಲ್ಲರೂ ಹೇಳುವಂತ ಸತ್ಯ ಅದು ಸುಳ್ಳಾಗಿ ಕೇಳಿಸುತ್ತೆ. ಬಟ್ ಈ ಸಿನಿಮಾ ತುಂಬಾ ಒಂದು ಪ್ರಾಮಾಣಿಕವಾಗಿ ಮಾಡುವಂತ ಸಿನಿಮಾ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ಭರವಸೆ ನಮ್ಗೆ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.